ನಮಸ್ಕಾರ ಪ್ರಿಯ ಭಕ್ತರೆ, ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ಇದು ಶ್ರಾವಣ ಮಾಸ, ಆಧ್ಯಾತ್ಮಿಕ ಶಕ್ತಿ ತುಂಬಿರುವ ಪವಿತ್ರ ಸಮಯ. ಶ್ರಾವಣ ಹುಣ್ಣಿಮೆ ದಿನ ಅಂದರೆ ಆಗಸ್ಟ್ 9, 2025 ರಂದು ಒಂದು ವಿಶೇಷ ಉಪಾಯ ಮಾಡಿದರೆ ಮನೆಗೆ ಧನಲಕ್ಷ್ಮಿಯ ಪ್ರವೇಶ ಸಾಧ್ಯವಿದೆ ಎನ್ನುವ ದೃಢ ನಂಬಿಕೆ ಪುರಾಣಗಳಲ್ಲಿ ಇದೆ. ನೀವು ಕೇಳಿದಂತೆ ಈ ಮರದ ಬೇರು ಮನೆ ಬಾಗಿಲಿಗೆ ಕಟ್ಟಿದರೆ ಸಾಕು, ಕಷ್ಟಗಳಿಗೆ ಮುಕ್ತಿ, ಧನಲಾಭ ಖಚಿತ. ಶ್ರಾವಣ ಹುಣ್ಣಿಮೆ ಆಗಸ್ಟ್ 9, 2025 ಈ ದಿನ ಭಗವಂತನ ಅನುಗ್ರಹ ಸಿಗುವ ಉತ್ತಮ ದಿನ. ಈ ಪವಿತ್ರ ಶುಭ ದಿನ ಒಂದು ಪುಣ್ಯಕರ ಮರದ ಬೇರು ನಿಮ್ಮ ಜೀವನ ಬದಲಾಯಿಸಬಹುದು ಎಂಬ ವಿಶ್ವಾಸ ಪುರಾತನ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಅರಳಿ ಮರದ ಬೇರು, ಇದನ್ನು ದೇವವೃಕ್ಷ ಎಂದೇ ಕರೆಸಿಕೊಳ್ಳುತ್ತಾರೆ. ಈ ಮರದ ಬೇರು ಶಕ್ತಿ ಮತ್ತು ಶುದ್ಧತೆಯ ಸಂಕೇತ. ಶ್ರಾವಣ ಹುಣ್ಣಿಮೆಯಂದು ಈ ಮರದ ಒಂದು ಸಣ್ಣ ಬೇರು ತಂದು ಮನೆ ಬಾಗಿಲಿನ ಮೇಲೆ ಹಾಲಿನಲ್ಲಿ ತೋಯಿಸಿ ಕೆಂಪು ದಾರಿಗೆ ಕಟ್ಟಿ ಪ್ರವೇಶದ ಬಾಗಿಲಿಗೆ ಟೆಂಗುವಂತೆ ಕಟ್ಟಿದರೆ ದೋಷಗಳು ದೂರವಾಗುತ್ತವೆ, ನೆಗೆಟಿವ್ ಶಕ್ತಿಗಳು ದೂರ ಓಡುತ್ತವೆ, ಕಷ್ಟಕಾಲ ತಕ್ಷಣ ಮುಕ್ತಿಯಾಗುತ್ತದೆ ಹಾಗೂ ಮನೆಯಲ್ಲಿಗೆ ಧನಲಕ್ಷ್ಮಿ ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆಯಿದೆ. ಈ ಒಂದು ಸರಳ ಉಪಾಯದಿಂದ ಹಣದ ಅಡಚಣೆಗಳು ನಿವಾರಣೆಯಾಗಬಹುದು, ಸಾಲಭಾರ ಕಡಿಮೆಯಾಗಬಹುದು, ವಾಸ್ತು ದೋಷವಿದ್ದರೂ ಶಮನವಾಗಬಹುದು. ಶ್ರಾವಣ ಹುಣ್ಣಿಮೆಯಂದು ಬಾಗಿಲಿಗೆ ಅರಳಿ ಬೇರು ಕಟ್ಟಿದ ಮೇಲೆ ಓಂ ಶ್ರೀಂ ಮಹಾಲಕ್ಷ್ಮ್ಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಇಲ್ಲಿ ವಿಶೇಷವನ್ನೇನೆಂದ್ರೆ ಈ ಉಪಾಯವನ್ನು ಪ್ರತಿಯೊಬ್ಬರೂ ಮಾಡಬಹುದಾಗಿದೆ. ಮನೆ ಹೊಂದಿರುವವರು ಮಾತ್ರವಲ್ಲ, ಬಾಡಿಗೆ ಮನೆ ಇದ್ದರೂ ಸಹ ಬಾಗಿಲು ಬಳಿ ಅಥವಾ ಮನೆಯ ಒಳಗಡೆ ಪೂಜಾ ಕೋಣೆಯ ಪಕ್ಕದಲ್ಲಿ ಈ ಬೇರುವನ್ನು ಇಟ್ಟರೆ ಸಹ ಫಲ ಸಿಗುತ್ತದೆ. ವಿಶೇಷ ಸೂಚನೆ: ಅರಳಿ ಮರವು ದೇವರ ಮರ. ಬೇರು ಕೊಯ್ಯುವಾಗ ಮರವನ್ನು ನಮಸ್ಕರಿಸಿ ಮನೆಯಲ್ಲಿ ಪೂಜೆಗಾಗಿ ಬಳಸುತ್ತೇನೆಂದು ಮನವಿ ಮಾಡಿ. ಈ ಬೇರು ಪೋಷಕ ಶಕ್ತಿಯಾಗಿದೆ, ಆದರೆ ಮುಂಜಾನೆ 6 ರಿಂದ 8 ರೊಳಗೆ ಮಾತ್ರ ಹೂಡುವುದು ಉತ್ತಮ. ಇದನ್ನು ಮಾಡಿದವರ ಅನುಭವ ಹೇಗಿತ್ತು? ಇಂತಹ ಉಪಾಯ ಮಾಡಿದ ಅನೇಕರು ಜೀವನದಲ್ಲಿ ಧನದ ತೊಂದರೆ ಕಡಿಮೆಯಾಗಿದೆ, ಮನೆಯಲ್ಲಿ ಶಾಂತಿ ಬಂದಿದೆ ಎಂದು ಅನುಭವವನ್ನು ಹಂಚಿಕೊಂಡಿದ್ದಾರೆ.